ಕಲಿತರು ನಾಡು ಶೈಕ್ಷಣಿಕ ನಗರ ತುಮಕೂರು ದೇಶದಲ್ಲಿ ಘೋಷಣೆಯಾದ 100 ಸ್ಮಾರ್ಟ್ ಸಿಟಿಗಳಲ್ಲಿ ಸ್ಥಾನ ಪಡೆದು ಸ್ಮಾರ್ಟ್ ನಗರವಾಗಿ ನಿರ್ಮಾಣವಾಗುತ್ತಿರುವ ಮಹಾನಗರ. ಈ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ಅನೇಕ ಪ್ರಗತಿಪರ ಕೆಲಸಗಳಲ್ಲಿ ಒಂದು ಎನ್ಸಿಸಿ ಕ್ಯಾಂಪಸ್ನಲ್ಲಿ ತಲೆ ಎತ್ತುತ್ತಿರುವ ಸಿಮ್ಯುಲೇಟರ್ ಕಟ್ಟಡ. ಶಿಸ್ತು, ಕರ್ತವ್ಯ, ಸಮಯ ಪ್ರಜ್ಞೆ, ಕ್ರಮಬದ್ಧತೆ, ಚಾಣಾಕ್ಷತೆ ಮೊದಲಾದ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ದೇಶದ ಯುವಜನರ ಬೆಳವಣಿಗೆಯಲ್ಲಿ ಪ್ರಮುಖ ಸಂಘಟನೆ ಎನ್ಸಿಸಿ. ಪ್ರಬುದ್ಧ ಜವಾಬ್ದಾರಿಯುತ ಪ್ರಜೆಯಾಗಿ ಯುವಕರನ್ನ ಬೆಳೆಸುವಲ್ಲಿ ಎನ್ಸಿಸಿ ತಳಪಾಯ ಎಂದರೆ ತಪ್ಪಿಲ್ಲ. ಭಾರತೀಯ ಸೇನೆಯಲ್ಲಿ ಸ್ಥಾನ ಪಡೆದು ದೇಶ ಸೇವೆಯನ್ನ ಮಾಡುವ ಯುವಜನತೆಗೆ ಮೊದಲನೇ ಮೆಟ್ಟಿಲಾಗಿ ಸೂಕ್ತ ತರಬೇತಿ ನೀಡುತ್ತದೆ ಎನ್ಸಿಸಿ. ತುಮಕೂರಿನಲ್ಲಿರುವ ಎನ್ಸಿಸಿ 4ನೇ ಬೆಟಾಲಿಯನ್ 3.2 ಎಕರೆ ಭೂಮಿಯನ್ನ ಹೊಂದಿದ್ದು ಇದನ್ನ ಕೆಡೆಟ್ಗಳ ತರಬೇತಿಗಾಗಿ ಬಳಸಿಕೊಳ್ಳಲಾಗುತ್ತಿದೆ. ಹೀಗಿದ್ರೂ ಕೂಡ ಹಲವಾರು ಮೂಲಭೂತ ಸೌಕರ್ಯಗಳನ್ನ ಹೊಂದುವಲ್ಲಿ ವಿಫಲವಾಗಿದೆ. ಇದನ್ನೆಲ್ಲ ಮನಗಂಡು ಸ್ಮಾರ್ಟ್ ಸಿಟಿ ಯೋಜನೆ ಎನ್ಸಿಸಿ ಚಟುವಟಿಕೆಗಳ ಪುನಶ್ಚೇತನಕ್ಕೆ ಸಹಕರಿಸಿ ಅಗತ್ಯವಾದ ಸೌಲಭ್ಯಗಳನ್ನು ನೀಡಿ ಅದರ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಗುಂಡಿನ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳ ಲಭ್ಯತೆ ಮತ್ತು ಕೊರತೆಯನ್ನ ನೀಗಿಸಲು ಸಿಮ್ಯುಲೇಟರ್ ತರಬೇತಿ ನೀಡುವ ಅವಶ್ಯಕತೆ ಇದೆ. ಇದು ಬಂದೂಕುಗಳ ಬಗ್ಗೆ ತರಬೇತಿ ನೀಡಲು ಆರ್ಥಿಕ ಸಾಧನವಾಗಿದೆ. ಹೀಗಾಗಿ ಸಿಮ್ಯುಲೇಟರ್ ಕಟ್ಟಡವನ್ನು ಸುಮಾರು 32,74,466 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲು ಯೋಜನೆಯನ್ನ ರೂಪಿಸಲಾಗಿದೆ. ಸ್ಮಾರ್ಟ್ ಸಿಟಿ ತುಮಕೂರಿನವರು ಇಲ್ಲಿ ಒಂದು ಸಿಮ್ಯುಲೇಟರ್ ರೂಮ್ನ ತಯಾರು ಮಾಡಿಕೊಟ್ಟಿದ್ದಾರೆ. ಅದರಿಂದ ಎನ್ಸಿಸಿ ಕೆಡೆಟ್ಸ್ಗೆ ಫೈರಿಂಗ್ ಟ್ರೈನಿಂಗ್ ಕೊಡೋದ್ರೊಳಗೆ ಬಹಳ ಹೆಲ್ಪ್ ಆಗುತ್ತೆ. ತುಂಬ ಅಸಿಸ್ಟೆನ್ಸ್ ಯಾವ ಥರ ನಮಗೆ ಸಿಕ್ಕತ್ತೆ ಅಂದರೆ ರೆಗ್ಯುಲರ್ಲಾಗಿ ನಾವು ಅವ್ರಿಗೆ ಫೈರಿಂಗ್ ಮಾಡಿಸ್ಬೇಕಾದ್ರೆ ರೇಂಜಿಗೆ ಕರ್ಕೊಂಡು ಹೋಗ್ಬಿಟ್ಟು ಫಿಸಿಕಲಿ ಅವ್ರಿಗೆ ಆ್ಯಕ್ಚುಯಲ್ ರೈಫಲ್ ಕೊಟ್ಬಿಟ್ಟು ಆ್ಯಕ್ಚುಯಲ್ ಅಮ್ಯುನಿಷನ್ ಕೊಟ್ಬಿಟ್ಟು ಫೈರಿಂಗ್ ಮಾಡಿಸ್ತಾ ಇದ್ವಿ. ಸೊ ಅದರಿಂದ ಕೆಲವಿಗೆ ಹುಡುಗಿರ್ಗಳಿಗೆ ಡೈರೆಕ್ಟಾಗಿ ರೈಫಲ್ನ ಅದು ಫೈರ್ ಮಾಡಬೇಕಾದಾಗ ಭಯ ಅಂಥದ್ದೆಲ್ಲ ಇರುತ್ತೆ. ಸೊ ಅದರಿಂದ ಮೇಲ್ ಬರೋದಕ್ಕೆ ಬೆಸ್ಟ್ ಅಂದರೆ ಫಸ್ಟು ಸಿಮ್ಯುಲೇಟರ್ನಲ್ಲಿ ಟ್ರೈನಿಂಗ್ ನಾವು ಇಲ್ಲೇ ಕೊಟ್ಟು ಯೂನಿಟ್ ಲೆವೆಲ್ನಲ್ಲೇ ಅದಾದಮೇಲೆ ಅಲ್ಲಿ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿಸಾದ್ಮೇಲೆ ಅವ್ರಿಗೊಂದು ಸ್ವಲ್ಪ ಧೈರ್ಯ ಬಂದಾದಮೇಲೆ ಆಮೇಲೆ ಅವ್ರನ್ನ ರೇಂಜಿಗೆ ಕರ್ಕೊಂಡೋಗಿ ಫೈನಲ್ ಪ್ರಾಕ್ಟೀಸ್ ಮಾಡಿಸೋದ್ರೊಳಗೆ ಅಮ್ಯುನಿಷನ್ನ ಉಳಿತಾಯನೂ ಆಗುತ್ತೆ, ಗೌರ್ಮೆಂಟ್ಗೆ ಎಕ್ಸ್ಪೆಂಡಿಚರ್ನೂ ಕಡಿಮೆ ಆಗುತ್ತೆ, ಇದರಿಂದ ಸಮಯ ಉಳಿತಾಯನೂ ಆಗುತ್ತೆ. ನಮ್ಮ ಯೂನಿಟ್ನಲ್ಲಿ ಒಂದು 20 ಇನ್ಸ್ಟಿಟ್ಯೂಷನ್ಸ್ ಇದೆ, ಒಂದು 20 ಇನ್ಸ್ಟಿಟ್ಯೂಷನ್ಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಅದರೊಳಗೆ ಕಾಲೇಜಸ್ಸೂ ಇದೆ, ಸ್ಕೂಲೂ ಇದೆ. ಇದರೊಳಗೆ ಸೀನಿಯರ್ ವಿಂಗ್ ಕೆಡೆಟ್ಸ್ಗಳಿದ್ದಾರೆ ಮತ್ತು ಜೂನಿಯರ್ ವಿಂಗ್ ಕೆಡೆಟ್ಸ್ಗಳು ಇದ್ದಾರೆ, ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ಹಾಗಾಗಿ ಒಂದು 2,000 ಕೆಡೆಟ್ಸ್ ನಮ್ಮಲ್ಲೇ ಇದ್ದಾರೆ. ಸೊ 2,000 ಕೆಡೆಟ್ಸ್ಗಳಿಗೆ ರೇಂಜಿಗೆ ಕರ್ಕೊಂಡೋಗಿ ಫೈರ್ ಮಾಡಿಸೋದ್ರೊಳಗೆ ಅಡ್ಮಿನಿಸ್ಟ್ರೇಟಿವ್ ಹ್ಯಾಸಲ್ಸ್ ತುಂಬ ಇರುತ್ತೆ. ಯಾಕೆಂದರೆ ಗಾಡಿನಲ್ಲಿ ಮೂವ್ ಮಾಡೋದು, ಇಲ್ಲಿಂದ ಕರ್ಕೊಂಡು ಹೋಗೋದು ಅದೆಲ್ಲ ತಪ್ಪಿ ನಮಗೆ ಅದರಿಂದ ಸೇವ್ ಆಗುತ್ತೆ, ಟೈಮು ಸೇವ್ ಆಗುತ್ತೆ ಮತ್ತು ಎಫರ್ಟ್ ಆ್ಯಂಡ್ ಮನಿನೂ ಸೇವ್ ಆಗುತ್ತೆ. ಡ್ರಿಲ್ಲು ಮತ್ತು ಫೈರಿಂಗು ಇವೆಲ್ಲ ಕಂಪಲ್ಸರಿ. ಪ್ರತಿಯೊಬ್ಬ ಕೆಡೆಟೂ ಫೈರಿಂಗ್ನ ಮಾಡಲೇಬೇಕಾಗತ್ತೆ. ಫೈರಿಂಗ್ ಮಾಡ್ದಿರ ಅವ್ರದ್ದು ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ನ ಪಾಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ 2,000 ಕೆಡೆಟ್ನಲ್ಲಿ 96 to 97% ಆಫ್ ಕೆಡೆಟ್ಸು ಫೈರಿಂಗ್ ಟೆಸ್ಟನ್ನು ಕ್ಲಿಯರ್ ಮಾಡ್ತಾರೆ. ಸಿಮ್ಯುಲೇಟರ್ ನಮಗೆ ಇಲ್ಲಿ ಪ್ರೊವೈಡ್ ಮಾಡೋದ್ರಿಂದ ಯೂನಿಟ್ ಲೆವೆಲ್ನಲ್ಲೇ ಸೊ ಹುಡುಗರುಗಳಿಗೆ ಜಾಸ್ತಿ ಮೂಮೆಂಟೂ ಆಗೋಲ್ಲ. ಅಲ್ಲೇ ಪಕ್ಕದಲ್ಲೇ ಅವ್ರಿಗೆ ವೆಪನ್ ಹ್ಯಾಂಡ್ಲಿಂಗ್ ಬಗ್ಗೆ ಎಲ್ಲ ಕಲಿಸಿ ಅಲ್ಲೇ ಟೀಚಿಂಗ್ ಎಲ್ಲ ಮಾಡಾದ ತಕ್ಷಣ ತುರಂತ ಅವ್ರದ್ದು ಪ್ರಾಕ್ಟಿಕಲ್ ಲೆಸನ್ಸ್ಗೆ ಸಿಮ್ಯುಲೇಟರಿಂದ ಫೈರ್ ಮಾಡಿ ನೋಡ್ದ ಅಂದರೆ ಸೊ ಅಸಿಮ್ಯುಲೇಷನು ಬೆಟರ್ ಇರುತ್ತೆ, ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬ ಈಸಿ ಆಗುತ್ತೆ. ಈ ಫೈರಿಂಗ್ ಸಿಮ್ಯುಲೇಟರ್ ಸ್ಮಾರ್ಟ್ ಸಿಟಿ ಅವ್ರು ಕಟ್ಕೊಟ್ಟೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಐ ಆಮ್ ಶ್ಯೂರ್ ತುಮಕೂರು ಡಿಸ್ಟ್ರಿಕ್ಟ್ ಎನ್ಸಿಸಿ ಕೆಡೆಟ್ಸ್ ಎಷ್ಟು ಜನ ಇದ್ದಾರೋ ಎಲ್ರಿಗೂ ಅದರದ್ದು ಬೆನಿಫಿಟು ಸಿಕ್ಕತ್ತೆ. ಸೊ ವಿ ಆರ್ ಗ್ರೇಟ್ಫುಲ್ ಟು ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್. ಥ್ಯಾಂಕ್ ಯು ಸೋ ಮಚ್. किसी भी प्रकार के वेपन ट्रेनिंग का मेन मकसद ये होता है कि एक अच्छा सा मार्क्समैनशिप फायरर को तैयार करें। मार्क्समैनशिप फायरर को तैयार करने के लिए फायरर को ज़्यादा से ज़्यादा प्रैक्टिस देने की ज़रूरत पड़ती है, लेकिन ये सब फायरिंग रेंज में संभव नहीं है।
सिमुलेटर एक ऐसा सिस्टम है जिसके मदद से हम फायरर को एक इंडोर बंद कमरे में फायरिंग रेंज में होने वाली संपूर्ण कार्रवाई और सिखलाई एक बंद कमरे में दे सकते हैं। इस सिमुलेटर के चंद एक फायदे हैं। इससे हमारा समय की बचत होता है, एम्यूनेशन की बचत होता है, हमारा धन की बचत होता है। साथ ही ज़्यादा से ज़्यादा फायरिंग प्रैक्टिस देने से कैडेट्स का आत्मविश्वास बढ़ जाता है। और एक सिमुलेटर में चंद एक फीचर है जैसे कि कैलिब्रेशन, कॉन्फ़िगरेशन और बुलेट्स। इसमें हम ज़्यादा से ज़्यादा 1 से लेकर 100 तक बुलेट्स सेलेक्ट कर सकते हैं। और इसी के साथ साथ इसमें अलग अलग पोजीशन भी दिया गया है फायरिंग के लिए। जिस प्रकार से अन्य हथियारों में फायर करने से पहले जीरोइंग करने की ज़रूरत पड़ती है, उसी प्रकार से .22 सिमुलेटर में भी फायरिंग करने से पहले जीरोइंग करने का सिस्टम दिया गया है। जीरोइंग करने के लिए इस सिमुलेटर सिस्टम में सबसे लेफ्ट साइड ऊपर वाले कॉर्नर में जीरोइंग का एक सिस्टम दिया गया है, जहां पर हम क्लिक करके किसी एक राउंड को फायर करते हैं और जैसे ही फायर हो जाता है तो उस क्लिक को दोबारा डबल क्लिक करके उसको हटा देते हैं, जिससे हमारा हथियार यानी कि सिमुलेटर सिस्टम का हथियार जीरोइंग हो जाता है। जीरोइंग होने के बाद हम फायरिंग को कंटिन्यू रखते हैं और फायरिंग समाप्त होने के बाद इसमें रिजल्ट को शो करने का फैसिलिटी भी दिया गया है। जब रिजल्ट को शो करते हैं तो जिस प्रकार से टारगेट पर गोलियां लगी हुई होती है उसी प्रकार से इसमें दिखाई देती है। और इसमें नंबर 1, नंबर 2, नंबर 3, नंबर 4 टारगेट दिया गया है, उसका रिजल्ट शो होता है। और ये रिजल्ट को हम स्क्रीन प्रिंट दे करके अपने डॉक्यूमेंट्स में सेव कर सकते हैं और अपने ऊपर वाले अधिकारी को इसका रिजल्ट पुटअप कर सकते हैं। और फॉर द फ्यूचर किसी भी वक्त ज़रूरत पड़े तो इस रिजल्ट को हम उस कैडेट्स के नाम पर शो कर सकते हैं, यानी कि वो कितना फायरिंग के कैपेबल है, उसका फायरिंग इस प्रकार से वो हम जानकारी हासिल कर सकते हैं। Simulator which imitates the real firing range, as before we have to travel and which consumes more time to travel till Belgumba, and we have to practice there, and now which reduces the use of ammunition, and we can also practice in any weather or any climate, and which improves the accuracy and which helps in the training. ಒಟ್ಟಾರೆಯಾಗಿ ಸ್ಮಾರ್ಟ್ ಸಿಟಿ ಯೋಜನೆಯ ಮೂಲಕ ತುಮಕೂರು ನಗರದ ಸಮಗ್ರ ಅಭಿವೃದ್ಧಿಯಾಗುತ್ತಿದ್ದು, ದೇಶಕ್ಕೆ ಯುವ ಸೈನಿಕರನ್ನ ಸಮರ್ಪಣೆ ಮಾಡುವ ಎನ್ಸಿಸಿ ಬೆಳವಣಿಗೆಗೂ ಕೂಡ ಸ್ಮಾರ್ಟ್ ಸಿಟಿ ಯೋಜನೆ ಸಹಕಾರಿಯಾಗಿದೆ.